ಒಂದು ತಿಳ್ಕೋಬೇಕಾದದ್ದು, ಬುದ್ಧಿಗೆ ಹೋದದ್ದು ಯಾವಾಗಲೂ ಶಾರ್ಟ್ ಟರ್ಮ್ ಮೆಮರಿಗೆ ಹೋಗ್ತದೆ, ಹೃದಯಕ್ಕೆ ಹೋದದ್ದು ಯಾವಾಗಲೂ ಲಾಂಗ್ ಟರ್ಮ್ ಮೆಮರಿಗೆ ಹೋಗ್ತದೆ. ನಾನು ಇದೊಂದು ಸಣ್ಣ ಪರೀಕ್ಷೆ ಮಾಡಿದ್ದೆ. PUC ಬೋರ್ಡಲ್ಲಿ ಈ ಟಾಪ್ 20 ಇರ್ತಾರಲ್ಲ CETಯಲ್ಲಿ, ಅಂಥವ್ರಿಗೆ ಮಾತಾಡಿ ಅಂತ ಕರೆದಿದ್ರು ಕಮಿಷನರ್. ನಾನು ಅವ್ರಿಗೆ ಯಾಕೆ ಮಾತಾಡ್ತೀರಿ ಬಿಡ್ರಿ, ಟಾಪ್ 20 ಅವರೆಲ್ಲ ಆರಿಸ್ಕೊಂಡ್ಬಿಟ್ಟಿದ್ದಾರೆ ಕೋರ್ಸು ಒಂದೇ. ಇಲ್ಲ, ಒಂದು ದಿವಸ ಮಾತಾಡಬೇಕು ಅಂದರು. 12 ಜನ ಹುಡುಗಿಯರು, 8 ಜನ ಹುಡುಗರು, ಭಾರಿ ಬುದ್ಧಿವಂತರು. ಅವ್ರು ಹೋಗಿ ಕೇಳಿದಾಗ ಎಲ್ಲರೂ PCMB 100 ಒಬ್ರಿಗೂ 99 ಇಲ್ಲ. ಅವ್ರೇನು ಎಲ್ಲ ಸಬ್ಜೆಕ್ಟಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4ರಲ್ಲೂ 100ಕ್ಕೆ 100. ಆದರೂ ಕುತೂಹಲದಿಂದ ಕೇಳಿದೆ, ನಿಮ್ಮ ಪ್ರೀತಿ ಸಬ್ಜೆಕ್ಟ್ ಯಾವುದು ಅಂತ ಎಲ್ಲರನ್ನೂ ಕೇಳಿ ಡೈರಿಯಲ್ಲಿ ಬರ್ಕೊಂಡೆ. ಮಧ್ಯಾಹ್ನ ಏನು ಮಾಡಿದೆ ಗೊತ್ತಾ? ಯಾವ ಪರೀಕ್ಷೆ ಬರೆದಿದ್ರಲ್ಲ 2.5 ತಿಂಗಳ ಹಿಂದೆ 100ಕ್ಕೆ 100 ಬಂದಿತ್ತಲ್ಲ, ಅದೇ ಪ್ರಶ್ನೆ ಪತ್ರಿಕೆ ಕೊಟ್ಟೆ, ಇನ್ನೊಮ್ಮೆ ಬರೀರಿ ಅಂತ. ನಿಮಗೆ ಆಶ್ಚರ್ಯ ಆಗತ್ತೆ, ಯಾರಿಗೂ 55 ಮೇಲೆ ಬರಲಿಲ್ಲ. ನಾನು ಕೇಳಿದೆ, ಅಲ್ರೋ 100ಕ್ಕೆ 100 ಬಂದಿತ್ತಲ್ಲೋ 2 ತಿಂಗಳಿಂದ, ಏನಾಯಿತು? 100ಕ್ಕೆ 100 ಬಂದಿತ್ತಲ್ಲ ಅಂದೆ. ಅಯ್ಯೋ 2 ತಿಂಗಳಾಯ್ತಲ್ಲ ಸರ್, ಮರ್ತೋಯ್ತು ಅಂದರು. ನಾನು ಕೇಳಿದೆ, ಯಾವುದ್ರ ಸಿನಿಮಾ ನೋಡಿದ್ರಾ ಅಂತ. ಯಾವ ಸಿನಿಮಾ ನಿನ್ನ ಫೇವ್ರೇಟು ಅಂತ ಕೇಳಿದೆ. ಹುಡುಗ ಶೋಲೆ ಅಂದ. ಶೋಲೆ ನೆನಪಿದೆಯಾ ಅಂದೆ. ನೆನಪೇನು ಸರ್, ತೋರಿಸ್ತಾ ಇದ್ರೆ ಮುಂದೇನಾಗ್ತದೆ ಹೇಳ್ತೀವಿ ನಾವು, ಹಿಂದಿನ ಬಿಡಿ, ಮುಂದೇನಾಗ್ತದೆ ಹೇಳ್ತೀವಿ ಆಗಲ್ವ? ಈಗ ಸಿನಿಮಾ ನೋಡಿದಾಗ ಮುಂದೇನಾಗ್ತದೆ ಅಂತ ಹೇಳ್ತೀವಿ. ನಾ ಕೇಳಿದೆ, ಅಲ್ಲೋ 5-6 ವರ್ಷದಿಂದ ನೋಡಿ ಸಿನಿಮಾನ ಪಕ್ಕ ನೆನಪಿದೆ ನಿನಗೆ, 2 ತಿಂಗಳಿಂದ ಓದಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ನೆನಪಿಲ್ವಾ ನಿನಗೆ ಅಂದೆ. ಅಯ್ಯೋ, ಅದು ಯಾರಿಗೆ ಬೇಕು ಸರ್ ಪರೀಕ್ಷೆ ಆದಮೇಲೆ? ದಯವಿಟ್ಟು ನೆನೆಸ್ಕೊಳ್ಳಿ, ಯಾಕೆ ಸಿನಿಮಾ ನೆನಪಿದೆ, ಓದಿದ ಅಭ್ಯಾಸ ನೆನಪಿಲ್ಲ ಅಂದರೆ, ಓದಿದ್ದು ಬರೀ ಬುದ್ಧಿಗೆ ಹೋಯಿತು, ಸಿನಿಮಾ ನೋಡಿದ್ದು ಹೃದಯಕ್ಕೆ ಹೋಯಿತು. ಆದ್ದರಿಂದ ಯಾವುದು ಹೃದಯಕ್ಕೆ ಹೋಗ್ತದೋ ಅದು ಬಹಳ ಕಾಲ ಮನಸ್ಸಲ್ಲಿ ಇರ್ತದೆ, ಬರೀ ಬುದ್ಧಿಗೆ ಹೋದದ್ದು ತಾತ್ಕಾಲಿಕವಾಗಿರ್ತದೆ. ಅದು ಶಾರ್ಟ್ ಟರ್ಮ್ ಮೆಮರಿ ಅಂತ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಯಾರೊಬ್ಬರು ದೊಡ್ಡವರು ಆಸ್ಪತ್ರೆಯಲ್ಲಿದ್ದಾರೆ, ಪೇಪರಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಅಧ್ಯಕ್ಷರಿಗೆ ಅನಾರೋಗ್ಯವಾಗಿದೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ, ಅವರ ದೇಹ ಸ್ವಲ್ಪ ಆತಂಕಕಾರಿಯಾಗಿದೆ, ಆರೋಗ್ಯ ಅಲ್ಲ, ಅವರ ದೇಹಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ. ಪ್ರಧಾನಮಂತ್ರಿ ರಾಷ್ಟ್ರಪತಿಗಳ ದೇಹ ಅಂತ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ರಾಷ್ಟ್ರಪತಿಗಳು ಆರೋಗ್ಯವಾಗಿಲ್ಲ, ದೇಹನಲ್ಲ ರಾಷ್ಟ್ರಪತಿಗಳು ಅಂತಾರೆ. ಅವಾಗ ಅಕಸ್ಮಾತ್ ಪ್ರಾಣ ಹೋದ ತಕ್ಷಣ ಮರುಕ್ಷಣ ಅರ್ಧ ಸೆಕೆಂಡ್ ಕೂಡ ತಡ ಇಲ್ಲ, ಏನು ಹೇಳ್ತಾರೆ ಗೊತ್ತಾ? ಅವರ ದೇಹವನ್ನು ಇಲ್ಲಿ ತರಲಾಗುವುದು. ರಾಷ್ಟ್ರಪತಿಗಳನ್ನ ಕರ್ಕೊಂಡ್ಬರ್ತೀವಿ ಅನ್ನೋಲ್ಲ, ರಾಷ್ಟ್ರಪತಿಗಳ ದೇಹವನ್ನು ತಗೊಂಡು ಬರ್ತೀವಿ ಅಂತಾರೆ. ರಾಷ್ಟ್ರಪತಿಗಳು ಎಲ್ಲಿ ಹೋದ್ರು? ಅವ್ರು ಯಾರು? ಅವ್ರು ನಿಜವಾಗ್ಲು ಅವರ ದೇಹವನ್ನೇ ರಾಷ್ಟ್ರಪತಿ ಅನ್ಕೊಂಡಿದ್ವಿ ನಾವು, ಅವರಲ್ಲ ಈಗ. ಅಂದ್ರೆ ಯಾರು ನಿಜವಾಗ್ಲೂ ಯಾರು ಅವರು? ಎಷ್ಟು ವಿಚಿತ್ರ ಅಲ್ವಾ ಇದು? ಇದುವರೆಗೂ ನಾನು 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 ಅಂತ ಬಡ್ಕೋತಾ ಇದ್ದೆ. ನಾನು ನನ್ನ ದೇಹ, ಹುಡುಗಿ ಹೇಳಿದ್ಲಲ್ಲ ಐ ಆಮ್ ದಿಸ್ ಬಾಡಿ ಅಂತ, ನಾನು ದೇಹ ಅಂತ ನಾನು ಅನ್ಕೊಂಡಿದ್ದೆ. ಇದಂದಲ್ಲ, ಇದು ನನ್ನ ದೇಹ ಅಂತ ಅನ್ನೋದಾದ್ರೆ ನಾನು ಬೇರೆ, ದೇಹ ಬೇರೆ. ಮತ್ತೆ ಅಲ್ಲಿಗೆ ಸುತ್ತಾಡಿ ಅಲ್ಲಿಗೆ ಬಂದೀವಿ ನಾವು. ಹಾಗಾದ್ರೆ ನಾನು ಯಾರು? ನಾನು ಯಾರು ಅಂತ ಗೊತ್ತಾಗೋದಕ್ಕೆ ಇದನ್ನ ಬಹಳ ಒದ್ದ ಪ್ರಶ್ನೆ ಕೇಳಿದ್ರು ರಮಣ ಮಹರ್ಷಿಗಳು, ತಿರುವಣ್ಣಾಮಲೈ ಸಂತರು. ಅವರು ನಾನು ಯಾರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ನಾನು ಯಾರು ಈ ಪ್ರಶ್ನೆ ಕೇಳಿದ್ರಿಂದಾನೇ ಅವರು ರಮಣ ಮಹರ್ಷಿಗಳಾದರು. ಅವ್ರು ಹೇಳ್ತಾರೆ, ಪ್ರತಿ ಸಲ ಕೇಳ್ಕೊತ ಹೋಗ್ಬೇಕಂತೆ, ಈ ಕೈ ನಂದ ಅಲ್ಲ, ಕಣ್ಣಂದ ಅಲ್ಲ, ದೇಹ ನಂದ ಅಲ್ಲ, ನೇತಿ 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 ಇದಲ್ಲ, ನಂದಲ್ಲ 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 ಅನ್ಕೋತ ಹೋದಾಗ ಏನೋ ಒಂದು ಉಳಿತದ. ಕೊನೆಗೆ ಏನು ಉಳಿತದೋ ಅದು ನಿನ್ನ ಅರಿವಿನ ಸ್ವರೂಪ ಅಂತ ಹೇಳ್ತಾರೆ. ನಾನು ಭಾಳ ಕನ್ಫ್ಯೂಸ್ ಮಾಡಲ್ಲ, ನಿಮಗೆ ಸೊಲ್ಯೂಷನ್ ಹೇಳ್ಬಿಡ್ತೀನಿ ಅದು ಹೇಗೆ ಅಂತ. ಯಾರು ಅಂತ ನಮ್ಗೆ ಗೊತ್ತಿಲ್ಲದೆ ಹೋದಾಗ ಹಾಗಾದ್ರೆ ಬದುಕೋದು ಹೇಗೆ? ಒಂದು ತಮಾಷೆ ಹೇಳ್ತಾರೆ. ನಾನೊಂದು ಹಿಂದಕ್ಕೊಂದು ಕತೆ ಬರೆದಿದ್ದೆ. ಒಂದು ಆಶ್ರಮದಲ್ಲಿ ಹೀರೆಕಾಯಿ ಬಳ್ಳಿ ಎಬ್ಸಿದ್ರಂತೆ, ಸೋರೆಕಾಯಿ ಬಳ್ಳಿ ಎಬ್ಸಿದ್ರು, ಹೀರೆಕಾಯಿ ಸೋರೆಕಾಯಿ ಬಳ್ಳಿ ಎಬ್ಸಿದ್ರು. ಆ ಬಳ್ಳಿ ಆಗ್ತಿರ್ಬೇಕಾದ್ರೆ ಒಂದು ಸೋರೆಕಾಯಿಗೆ ಕೋಪ ಬಂತಂತೆ, ಇನ್ನೊಂದು ತುಂಬ ಹತ್ರ ಬರ್ತಾ ಇದೆ ನನಗೆ ಅಂತ. ಜಗಳ ಶುರು ಆಯ್ತು ಅವ್ರ ನಡುವೆ. ಆ ಗುರು ಬಂತ, ಜಗಳಾಡ್ತಿ ತಲೆ ಮುಟ್ಕೊಂಡು ನೋಡ್ಕೊಳ್ಳಿ ಅಂದಂತೆ. ತಲೆ ಮುಟ್ಕೊಂಡು ಹೀಗೆ ಮಾಡಿದ್ರೆ ಇನ್ನೊಂದು ಬಂತು, ಇನ್ನೊಂದು, ಎಲ್ಲ ಒಂದೊಂದು ಕನೆಕ್ಷನ್ ಇದೆಯಲ್ಲ. ಅರೆ, ನಮ್ಮ ಬಳ್ಳಿದೆ ಅದು ಸೋರೆಕಾಯಿ, ಇದು ನಮ್ಮ ಬಳ್ಳಿದೆ ಸೋರೆಕಾಯಿ, ಹಾಗಾದ್ರೆ ಒಂದೇ ಬಳ್ಳಿಯಿಂದ ಬಂದವರಲ್ವಾ ನಾವೆಲ್ಲರೂ ಅಂದಾಗ ಜಗಳ ನಿಂತು ಹೋಯ್ತು ಅಂತ. ನಾವು ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ನಾವು ಮನುಷ್ಯರು ಅನ್ನೋರು ಯಾರೇ ಇದ್ದರೂ ಕೂಡ ಅದೇ ವಸ್ತುವಿನಿಂದ ಆದಂಥವ್ರು, ಅದರಿಂದ ಬೇರೆ ಆಗೋಲ್ಲ. ಅಲ್ಲಮ ಪ್ರಭು ಒಂದು ಮಾತನ್ನು ಹೇಳ್ತಾನೆ, ಅದ್ಭುತ, ನನಗೆ ಅತ್ಯಂತ ಇಷ್ಟವಾದಂಥ ವಚನ ಅದು. ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣಿರಯ್ಯ, ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯ ಇಲ್ಲ ಕಾಣಿರಯ್ಯ, ಅರಿವು ನಿಮ್ಮಲ್ಲಿಯೇ ತದ್ಗತಿತವಾಗಿದೆ, ಅನ್ಯ ಭಾವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲೊಡೆ, ತನ್ನಲ್ಲಿಯೇ ತನ್ಮಯನು ಗುಹೇಶ್ವರ ಅಂತ. ನೀವು ಹೊರಗಡೆ ಹುಡುಕ್ಬೇಕಾಗಿಲ್ಲ ಯಾರನ್ನು, ನಿಮ್ಮಳ್ಳೇ ನೋಡ್ಕೊಳ್ಳಿ. ನನಗೂ ಮಾಂಸ, ರಕ್ತ, ಎಲುಬು ಎಲ್ಲ ಇದೆ, ನಿಮಗೂ ಅದೇ ಇದೆ. ಆಕಾರ ಬೇರೆ ಇರಬಹುದು ಅಷ್ಟೇನೆ, ಆದರೆ ಮೂಲ ವಸ್ತು ಒಂದೇ.
ಒಳಗಿರುವ ಶಕ್ತಿ ಒಂದೇನೆ. ಈ ಬ್ಯಾಟ್ರಿ ಸೆಲ್ ತೆಗೆದು ನಾನು ಅದನ್ನು ಕ್ಲಾಕಿಗೆ ಹಾಕಿದಾಗ ಕ್ಲಾಕ್ ನಡೀತದೆ, ಅದನ್ನು ಟಾರ್ಚ್ಗೆ ಹಾಕಿದಾಗ ಟಾರ್ಚ್ ನಡೀತದೆ. ಅದೇ ಸೆಲ್ಲು, ಅದೇ ಎನರ್ಜಿ. ಹಾಗೆ ನಮ್ಮ ಎಲ್ಲರಲ್ಲೂ ಒಂದೇ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ಇರುವು ಅಂತ.